ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀಟ್ 2026 ಹಾಗೂ ಕರ್ನಾಟಕ KEA UG ನೀಟ್ ಕೌನ್ಸಿಲಿಂಗ್ ವಿದ್ಯಾರ್ಥಿಗಳಿಗೆ ಇದೀಗ ಬಹಳ ಮುಖ್ಯವಾದ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಏನಿದೆ 2026 ಮತ್ತು 27 MBBS ಮೆಡಿಕಲ್ ಕಾಲೇಜ್ ವೈಸ್ ಪ್ರಾವಿಷನಲ್ ಸ್ಟ್ರಕ್ಚರನ್ನು ಬಿಡುಗಡೆ ಮಾಡಿದೆ. ಅಂದರೆ ಈಗ ನೀವು ಫೀಸ್ ಸ್ಟ್ರಕ್ಚರ್ನ ನೀವು ನೋಡ್ಕೋಬೋದು. ಇದರಲ್ಲಿ ಗೌರ್ಮೆಂಟ್, ಪ್ರೈವೇಟ್, ಮ್ಯಾನೇಜ್ಮೆಂಟ್ ಮತ್ತು NRI ಸೀಟ್ಗಳಿಗೆ ಎಷ್ಟು ಫೀಸ್ ಇರಲಿದೆ ಅನ್ನೋದು ಕಾಲೇಜ್ ವೈಸ್ ಆಗಿ ಈಗ ಅವರು PDF ಶೆಡ್ಯೂಲ್ನ ಬಿಟ್ಟಿದ್ದಾರೆ. ಮೊದಲನೇದಾಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ನೋಡೋಣ. KEA ಪ್ರಕಟಿಸಿರುವ ಫೀಸ್ ಸ್ಟ್ರಕ್ಚರ್ ಪ್ರಕಾರ ಬಹುತೇಕ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟ್ ಫೀಸು 64,350 ಎಂದು ನೀಡಲಾಗಿದೆ. ಉದಾಹರಣೆಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ 64,000, ಮೈಸೂರು ಮೆಡಿಕಲ್ ಕಾಲೇಜ್, ಹಾಸನ್ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ 64,000. ಈಗ ಯಾವ್ದು ಗೌರ್ಮೆಂಟ್ ಕಾಲೇಜ್ ಐತೆ, ಎಲ್ಲ ಗೌರ್ಮೆಂಟ್ ಕಾಲೇಜು ಒಂದೇ ಫೀಸ್ ಥರನೇ ಐತೆ, 64,000. ಅಂದರೆ ಗೌರ್ಮೆಂಟ್ ಕೋಟಾ MBBS ಸೀಟ್ ಸಿಕ್ಕರೆ ಫೀಸ್ ಎಷ್ಟಿರುತ್ತೆ ಅಂದರೆ ತುಂಬ ಕಡಿಮೆ 64,000 ಇರುತ್ತೆ. ಆದರೆ ಕೆಲವು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 1,09,000 ಕೂಡ ಇದೆ. ನೀವು ನೋಡ್ಬೋದು, ಇಲ್ಲಿ ಏನು ಕಾಣಿಸ್ತಿದೆ, PDF ಡೌನ್ಲೋಡ್ ಮಾಡ್ಕೊಳ್ಳಿ. PDF ಬೇಕು ಅಂದರೆ KEA ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ, ಇಲ್ಲಾಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ವಾಟ್ಸಪ್ ಚಾನಲ್ ಲಿಂಕು ಕಮೆಂಟಲ್ಲಿ ಇರುತ್ತೆ, ಅಲ್ಲಿ ಡೈರೆಕ್ಟ್ PDF ಇರುತ್ತೆ. ಈಗ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ನೋಡೋಣ. KEA ಡಾಕ್ಯುಮೆಂಟ್ನಲ್ಲಿ ಪ್ರೈವೇಟ್ ಅನ್ಏಡೆಡ್ ಮೆಡಿಕಲ್ ಕಾಲೇಜ್ಗಳಿಗೂ ಫೀಸ್ ಸ್ಟ್ರಕ್ಚರ್ ನೀಡಲಾಗಿದೆ. ಇಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಗೆ ಸುಮಾರು 1,50,000 ಫೀಸ್ ನೀಡಲಾಗಿದೆ. ಪ್ರೈವೇಟ್ ಫೀಸ್ ಕಾಲಮ್ನಲ್ಲಿ ಸುಮಾರು 12 ಲಕ್ಷ ಎಂದು ಹಲವು ಕಾಲೇಜುಗಳಿಗೆ ನೀಡಲಾಗಿದೆ. ಅಂದರೆ ಗೌರ್ಮೆಂಟ್ ಕೋಟಾ ಸೀಟ್ ಮತ್ತು ಪ್ರೈವೇಟ್ ಕೋಟಾ ಸೀಟ್ ನಡುವೆ ಫೀಸ್ನಲ್ಲಿ ದೊಡ್ಡ ವ್ಯತ್ಯಾಸನೇ ಇದೆ. ಮ್ಯಾನೇಜ್ಮೆಂಟ್ ಕೋಟಾ ಬಗ್ಗೆ ತುಂಬ ಮುಖ್ಯ ಮಾಹಿತಿ ನೋಡೋಣ. ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಇನ್ನೂ ಹೆಚ್ಚಾಗಿದೆ. ಕೆಲವು ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಫೀಸ್ ಸುಮಾರು 20 ಲಕ್ಷದಿಂದ 25 ಲಕ್ಷದವರೆಗೆ ಇರಬಹುದು. ಉದಾಹರಣೆಗೆ ಡಾಕ್ಯುಮೆಂಟ್ನಲ್ಲಿ ಕೆಲವು ಕಾಲೇಜುಗಳಿಗೆ 20 ಲಕ್ಷ, 27 ಲಕ್ಷ, 25 ಲಕ್ಷ ನೀವೇನು ನೋಡ್ತಿದ್ರೆ ಈ PDF ಅಲ್ಲಿ ಸಿಗುತ್ತೆ ನಿಮ್ಗೆ ನೋಡೋಕ್ಕೆ. ಹೀಗೆ ಫೀಸ್ಗಳನ್ನು ನೀಡಲಾಗಿದೆ. ಆದ್ದರಿಂದ ಮ್ಯಾನೇಜ್ಮೆಂಟ್ ಸೀಟ್ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಕಾಲೇಜ್ ವೈಸ್ ಫೀಸನ್ನು ಕಡ್ಡಾಯವಾಗಿ ಚೆಕ್ ಮಾಡಬೇಕು. ಇದು ಚೆಕ್ ಮಾಡ್ಕೊಂಡು ಯಾವ ಕಾಲೇಜಲ್ಲಿ ಎಷ್ಟೆಷ್ಟಿದೆ ಅಂತ ಫೀಸು, ನಿಮ್ಗೆ ಯಾವ ಕಾಲೇಜ್ ಇಷ್ಟ, ನಿಮ್ಗೆ ಹೆಂಗೆ ಕಂಫರ್ಟಬಲ್ ಇರ್ತದೆ ದುಡ್ಡಿಗೆ, ಆ ಥರ ನೀವು ಸೇರ್ಕೋಬೋದು. ಈ PDF ನೀವು KEA ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. NRI ಫೀಸ್ ಬಗ್ಗೆ ಹೇಳೋದಾದರೆ NRI ಕೋಟಾಗೂ ಪ್ರತ್ಯೇಕ ಫೀಸ್ ಸ್ಟ್ರಕ್ಚರ್ ಇದೆ. KEA ಡಾಕ್ಯುಮೆಂಟ್ನಲ್ಲಿ ಕೆಲವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಿಗೆ NRI ಫೀಸ್ ಸುಮಾರು 25 ಲಕ್ಷ ಎಂದು ನೀಡಲಾಗಿದೆ. ಪ್ರೈವೇಟ್ ಕಾಲೇಜ್ಗಳಲ್ಲಿ NRI ಅದರ್ ಕ್ಯಾಟಗರೀಸ್ಗೆ ಇನ್ನೂ ಫೀಸ್ ಕಾಲೇಜ್ ವೈಸ್ ಆಗಿ ಬದಲಾಗಬಹುದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಸ್ನೇಹಿತರೆ, ಈ ಡಾಕ್ಯುಮೆಂಟ್ನಲ್ಲಿ ಪ್ರಾವಿಷನಲ್ ಫೀಸ್ ಸ್ಟ್ರಕ್ಚರ್ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದರೆ ಇದು ತಾತ್ಕಾಲಿಕ ಫೀಸ್ ಪರ್ಮನೆಂಟ್ ಬಿಡೋಕ್ಕಿಂತ ಮುಂಚೆ ಇವರು ಕಾಲೇಜು ಅಥವಾ KEA ಚೇಂಜ್ ಮಾಡ್ಬೋದು. ಯಾವ ಕಾಲೇಜಸ್ ಈ ಲಿಸ್ಟ್ನಲ್ಲಿವೆ ಅಂದರೆ, ಈ ಡಾಕ್ಯುಮೆಂಟ್ನಲ್ಲಿ ಕರ್ನಾಟಕ ಹಲವಾರು ಮೆಡಿಕಲ್ ಕಾಲೇಜುಗಳು ಫೀಸ್ ಡೀಟೇಲ್ಸ್ ಇವೆ. ಗೌರ್ಮೆಂಟ್ ಕಾಲೇಜ್ ಜೊತೆಗೆ ಮೈನಾರಿಟಿ ಕಾಲೇಜ್, ಪ್ರೈವೇಟ್ ಅನ್ಏಡೆಡ್ ಕಾಲೇಜ್, ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜ್ ಇವುಗಳಿಗೆ ಫೀಸ್ ಸ್ಟ್ರಕ್ಚರ್ ಕೂಡ ನೀಡಲಾಗಿದೆ. ನೀಟ್ ವಿದ್ಯಾರ್ಥಿಗಳ ಗಮನಿಸಿ, ನಿಮಗೆ ಕೌನ್ಸಿಲಿಂಗ್ನಲ್ಲಿ ಕಾಲೇಜ್ ಆಯ್ಕೆ ಮಾಡುವಾಗ ಕೆಲವು ಕಟ್ ಆಫ್ ಅಥವಾ ಕಾಲೇಜ್ ನೇಮ್ ಮಾತ್ರ ನೋಡಬೇಡಿ. ಈ 4 ವಿಷಯ ಕಂಪೇರ್ ಮಾಡಿ. ಕಾಲೇಜು ಫಸ್ಟ್ ಬಂತು, ಸೆಕೆಂಡ್ ಬಂತು ಸೀಟ್ ಟೈಪ್ ಆರ್ ಕ್ಯಾಟಗರಿ, ಆ್ಯನ್ಯುವಲ್ ಫೀಸು, ಹಾಸ್ಟೆಲ್ ಮತ್ತು ಅದರ್ಸ್ ಎಕ್ಸ್ಪೆನ್ಸ್ ಇವೆಲ್ಲ ನೋಡಿ ಆಪ್ಷನ್ ಎಂಟ್ರಿ ಮಾಡುವುದು ತುಂಬ ಮುಖ್ಯವಾಗಿದೆ. ನೀಟ್ 2026 ಕರ್ನಾಟಕ ಕೌನ್ಸಿಲಿಂಗ್ನಲ್ಲಿ ನೀವು ಗೌರ್ಮೆಂಟ್ ಸೀಟ್, ಪ್ರೈವೇಟ್ ಕೋಟಾ, ಮ್ಯಾನೇಜ್ಮೆಂಟ್ ಅಥವಾ NRI ಸೀಟ್ ಯಾವ ಕ್ಯಾಟಗರಿಗೆ ಹೋಗುತ್ತಿದ್ದೀರೋ ಅದರ ಮೇಲೆ ನಿಮ್ಮ ಫೀಸ್ ಭಾಳಷ್ಟು ಬದಲಾಗುತ್ತದೆ. ಹೀಗಾಗಿ ನೀವೇ ನೋಡ್ಬೋದು, ಗೌರ್ಮೆಂಟ್ ಸೀಟ್ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಮತ್ತು NRI ಫೀಸ್ ತುಂಬ ಡಿಫ್ರೆಂಟ್ ಇದೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.